ಸರ್ ನಮಸ್ಕಾರ. ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ಕೆಲವು ಪ್ರಾಡಕ್ಟು ನೀವು ಫಾರ್ಮರ್ ಚಾಯ್ಸು ಟೊಮೊಟೊಗೆ ಬಳಸಿದ್ದೀರಾ, ಅದು ಏನು ಬಳಸಿದ್ರಾ ನಿಮ್ಮದೊಂದು ಅಡ್ರೆಸ್ ಹೇಳ್ಬಿಟ್ಟು ಚೂರು ಇದು ಮಾಡಿ. ನಮ್ಮದು ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ ತಾಲೂಕು, ವಿಜಯಪುರ ಹೋಬಳಿ, ನಾರಾಯಣಪುರ. ತಮ್ಮ ಹೆಸರು ಸರ್? ಸುಬ್ರಹ್ಮಣ್ಯ ಅಂತ. ಅದೇ ನೀವು ಎಷ್ಟು ದಿವಸ ಸರ್ ಇದು ಬೆಳೆ? ಇದು ಹೊತ್ತಿಗೆ 45 ದಿನ ಆಯ್ತು ಸರ್. 45 ದಿವಸ. ಯಾವ ವೆರೈಟಿ ಇದು? ಇದು ಸಾಹು ಅಂತ. ಸಾಹು ನಾಟಿ ವೆರೈಟಿ. ಹಾಂ ಸರ್, ಇದಕ್ಕೆ ನಾಟಿ ಗೊಬ್ಬರ 2 ಲೋಡ್ ಹಾಕಿದ್ದೀವಿ ಅಷ್ಟೇ. ಫಸ್ಟ್ಗೆ ನಾಟಿ ಗೊಬ್ಬರ ಹಾಕಿಲ್ಲ, ಹಿಂಡಿಗಳು ಹಾಕಿಲ್ಲ, ಏನೂ ಹಾಕಿಲ್ಲ. ಓಕೆ. ಎಲ್ಲ ನಿಮ್ಮದೇ ಪ್ರಾಡಕ್ಟ್ ಯೂಸ್ ಮಾಡಿರೋದು. ಫಾರ್ಮರ್ ಚಾಯ್ಸ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ? ಫಾರ್ಮರ್ ಚಾಯ್ಸ್ ಯೂಸ್ ಮಾಡಿರೋದು. ಔಷಧಿಗಳು ಅಷ್ಟೇ ಎಲ್ಲ ನಿಮ್ಮದೇ ಯೂಸ್ ಮಾಡಿರೋದು. ಕ್ರೋಮ, ಆಮೇಲೆ PDP, BPD, ಆಮೇಲೆ ಆಂಟಿವೈರಸ್ ಎನಿ ಟೈಮ್ ಯೂಸ್ ಮಾಡ್ತೀನಿ ನಾನು. ಔಷಧಿ ಹೊಡಿಬೇಕಾದ್ರೆ ಎನಿ ಟೈಮು ಅದ್ರ ಜೊತೆಯಲ್ಲೇ ಇರ್ತೀನಿ. ಓಕೆ ಸರ್. ಅದೇ ನೀವು ಹೆಂಗೆ ಹೇಳಿದ್ರೆ ಹಂಗೆ ಸರ್, ಇದು ರಿಸಲ್ಟ್ ಬಗ್ಗೆ ಬಂದರೆ ಏನು ಅನಿಸುತ್ತೆ ನಿಮಗೆ? ಇಲ್ಲ, ರಿಸಲ್ಟ್ ಚೆನ್ನಾಗಿದೆ ಸರ್, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಬೇರೆಯವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ಅದು ಎಷ್ಟು ಯೂಸ್ ಮಾಡಿದ್ದೀರಾ? ನಾನು ಫಸ್ಟು 1 ಕ್ಯಾನು F9 ಯೂಸ್ ಮಾಡಿ, ಅರ್ಬಲ್ ಕಂಪೋಸ್ಟ್, F9 ಅರ್ಬಲ್ ಕಂಪೋಸ್ಟ್. ಆಮೇಲೆ 8 ದಿನ ಆದಮೇಲೆ ರೂಟು ಪ್ಲಸ್ ಇನ್ನೊಂದು ಏನೋ ಮೈಕ್ರೋರೈಸಾ, ಯೂಮಿಕ್ ರಿಚ್, F9. ಅದೊಂದು ಟೈಮ್. ಅದು ಯಾವ ಥರ ಕೊಟ್ರಿ? ಅದೇ ಒಂದಿನ ನೆನೆ ಇಟ್ಟುಬಿಟ್ಟು ನೆನೆ ಬೆಲ್ಲ ಹಾಕ್ಬಿಟ್ಟು ಬಿಟ್ಟರೆ ತೋಟ ಎಲ್ಲ ಚೆನ್ನಾಗಿ ಬಂದಿತ್ತು. ಅವಾಗ ಒಂದು ಸಾರಿ ವಿಡಿಯೋ ಮಾಡಿದ್ವಿ, ಚೆನ್ನಾಗಿತ್ತು. ಬಟ್ ಏನಂದರೆ ಈಗ ನಿಮಗೆ ಈಲ್ಡು ನೀವು ಅಂದ್ಕೊಳೋದಕ್ಕಿಂತನೂ ಒಂದು 10-20% ಎಕ್ಸ್ಟ್ರಾ ಇರ್ತೈತೆ. ಏನಕ್ಕಪ್ಪ ಅಂದರೆ ಇದು ವೆರೈಟಿ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಮತ್ತು ಆಮೇಲೆ ನಿಮ್ಮೊಂದು ಪ್ರಕಾರ ಈಗ ಬೇರೆಯವ್ರ ಜನಗಳು ಹೇಳಿದಾಗ ಈ ರೋಗ ಬಾಧೆ ಮತ್ತು ಕೀಟ ಬಾಧೆಗಳು, ರೋಗ ತುಂಬ ಕಮ್ಮಿ ರೋಗ ಬರ್ತಾ ಇರೋದು. ಯಾಕಂದರೆ ರೋಸಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಸರ್. ರೋಗನೂ ಕಮ್ಮಿನೇ, ಹೂವನೂ ಅಷ್ಟೇ. ಅವಾಗ ಒಂದೇ ಸಾರಿ ಬರಲ್ಲ, ಸ್ವಲ್ಪನೇ ಬರ್ತಾ ಹಂತವಾಗಿ ನಿಲ್ದಂಗೆ ಸ್ಟಾಪ್ ಆಗ್ದಂಗೆ ಬರ್ತಾ ಇರೋದು. ಆಗ್ದಿರ ಬರ್ತಾ ಇರುತ್ತೆ. ಈಗ ಟೊಮೊಟೊದಲ್ಲಿ ನಿಮಗೆ ಒಂದು ತೃಪ್ತಿ ಇದೆ, ಈಗ ಇಷ್ಟೊಂದು ಚೆನ್ನಾಗಿ ಬೆಳವಣಿಗೆ ಆಗಿದೆ. ಬಟ್ ಆಮೇಲೆ ಬೆಳೆಯೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ವೈರಸ್ ಸಮಸ್ಯೆ ಜಾಸ್ತಿ ಇದೆ. ವೈರಸ್ ಏನಿಲ್ಲ ಸರ್, ಅಲ್ಲ ಕೆಲವು ಭಾಗದಲ್ಲೆಲ್ಲ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ ಇದೆ. ಬಟ್ ಇದರಲ್ಲಿ ನಿಮ್ಮಲ್ಲಿ ವೈರಸ್ ಕೂಡ ಇಲ್ಲ. ಅದೇ ಫ್ಲವರ್ಸ್ ಕೂಡ ಈ ಸ್ಟೇಜಲ್ಲಿ ಫ್ಲವರ್ಸ್ ಕೂಡ ನೋಡಿ ತುಂಬ ಚೆನ್ನಾಗಿ ಸೆಟ್ ಆಗ್ತಿದೆ. ಇದನ್ನು ಉಳಿಸ್ಕೊಂಬಿಟ್ರೆ ನಿಮ್ಗೆ ಡಬಲ್ ಈಲ್ಡ್ ಆಗೋ ಚಾನ್ಸಸ್ಸು ಜಾಸ್ತಿನೇ ಇರ್ತೈತೆ. ಕಟ್ ವೆಜ್ ಕೊಡ್ರಿ. ಟೋಟ್ಲಾಗಿ ಈಗ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಎಕ್ಸ್ಪೆಂಡಿಚರು ನಿಮಗೆ ಕಾಸ್ಟ್ ವೈಸು ಅಂದರೆ ಲೆಕ್ಕ ಮಾಡಿದ್ರೆ ಕಡಿಮೆನೇ. ಇವಾಗ ನಾವು ಬೇರೆ ಬೆಳೆಯೋಕ್ಕಾದ್ರೆ DAP ಹಾಕ್ತೀವಿ, ಹಿಂಡಿಗಳು ಹಾಕ್ತೀವಿ, ಅದೆಲ್ಲ ನೋಡಿದ್ರೆ ನಿಮ್ಮದು ಖರ್ಚು ಕಮ್ಮಿನೇ. ಅಲ್ಲ 100% ಕಡಿಮೆನೇ ತಾನೆ. ಯಾಕಪ್ಪ ಅಂದರೆ ನಾವು ಒಂದು ಏನು ಪರ್ಪೋಸ್ ವಿಡಿಯೋ ಅಂದರೆ ಜಾಸ್ತಿ ಅನ್ಕೊಂತ ಇದ್ವಿ, ಆಮೇಲೆ ನೋಡಿದ್ರೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಕಮ್ಮಿ. ಅಲ್ಲಿ ನಿಮಗೊಂದು ಲೆಕ್ಕ ಬರ್ಕೊಂಡಾಗ ಗೊತ್ತಾಗ್ಬಿಡುತ್ತೆ. ಸರ್, ಇದು ಒಂದು 4 ಜನಕ್ಕೆ ಒಂದು ವಿಡಿಯೋನ ಶೇರ್ ಮಾಡ್ಕೊಬೋದಾ? ಒಂದು ಯಾಕಂದರೆ ಒಂದು ರೈತರ ಒಂದು ಐಡಿಯಾ ಈ ಥರ ಪ್ರಾಡಕ್ಟ್ ಇದೆ ಅನ್ನೋ ಒಂದು ವಿಶೇಷವಾಗಿ ವಿಡಿಯೋ ಮುಖಾಂತರ ತಿಳಿಸ್ತೇವೆ. ನಾನು DAPನೇ ಯೂಸ್ ಮಾಡಿಲ್ಲ, ಹಿಂಡಿನೂ ಯೂಸ್ ಮಾಡಿಲ್ಲ, ಬರೀ ನಿಮ್ಮ ಪ್ರಾಡಕ್ಟ್ ಒಂದೇ ಯೂಸ್ ಮಾಡಿಲ್ಲ. ಟೋಟಲಾಗಿ ನಿಮಗೆ ತೃಪ್ತಿ ಇದೆ. ಓಕೆ, ಥ್ಯಾಂಕ್ ಯು ಸರ್.